ನಾನ್ ಪ್ರೀತಿಸಿರೋ ಹುಡುಗಿನ ಅವಳಿಗೆ ಆ ವಿಷಯ ಹೇಳೋದಕ್ಕಿಂತ ಮುಂಚೆ ಮೊದಲು ನಿಮ್ ಜೊತೆ ಹೇಳ್ಕೊಳ್ಳೋಣ ಅನ್ನೋಂಥದ್ದು. ವೀಕ್ಷಕರೇ, ಜಿ ಕನ್ನಡ ಚಾನೆಲ್ನ ಖ್ಯಾತ ಸೀರಿಯಲ್ ಆಗಿರುವ ಅಣ್ಣಯ್ಯ ಸೀರಿಯಲ್ ಖ್ಯಾತಿಯ ನಟ ವಿಕಾಸ್ ಸುತ್ತಯ್ಯ ತಾನು ಮದುವೆಯಾಗುತ್ತಿರೋ ಹುಡುಗಿಯ ಹೆಸರನ್ನ ಎಲ್ಲರ ಮುಂದೆ ರಿವೀಲ್ ಮಾಡಿದ್ದಾರೆ. ಹೌದು ವೀಕ್ಷಕರೇ, ನಟ ವಿಕಾಸ್ ಸುತ್ತಯ್ಯ ಅಣ್ಣಯ್ಯ ಕನ್ನಡ ಸೀರಿಯಲ್ನ ಮೂಲಕ ರಾಜ್ಯಾದ್ಯಂತ ಖ್ಯಾತಿಯನ್ನ ಪಡೆದಿದ್ದು, ಹೊಸ ವರ್ಷದ ಖುಷಿಯಲ್ಲೇ ತಾನು ಮದುವೆಯಾಗುತ್ತಿರುವ ಹುಡುಗಿಯ ಹೆಸರನ್ನ ತನ್ನ ಅಭಿಮಾನಿಗಳ ಜೊತೆಗೆ ರಿವೀಲ್ ಅನ್ನ ಮಾಡಿದ್ದಾರೆ. ಅಷ್ಟಕ್ಕೂ ನಟ ವಿಕಾಸ್ ಸುತ್ತಯ್ಯ ಅವರು ಮದುವೆಯಾಗುತ್ತಿರೋ ಹುಡುಗಿಯ ಹೆಸರೇನು, ಹಾಗೇನೆ ಏನು ಮಾಡ್ತಿದ್ದಾರೆ ಅನ್ನೋ ಮಾಹಿತಿಯನ್ನ ಈ ಒಂದು ವಿಡಿಯೋದ ಮೂಲಕ ನಾವು ನೋಡೋಣ. ಅದಕ್ಕಿಂತ ಮುಂಚೆ ವೀಕ್ಷಕರೇ, ಯಾರೆಲ್ಲ ಅಣ್ಣಯ್ಯ ಸೀರಿಯಲ್ ನೋಡ್ತಿದ್ದೀರಾ, ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೇನೆ ಈ ಒಂದು ಜೋಡಿಯ ಬಗ್ಗೆ ನಿಮ್ಮ ಒಂದು ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಮೊನ್ನೆ ನಟ ವಿಕಾಸ್ ಸುತ್ತಯ್ಯ ಇದ್ದಕ್ಕಿದ್ದ ಹಾಗೆ ಇನ್ಸ್ಟಾಗ್ರಾಮ್ ನಲ್ಲಿ ಲೈವ್ ಬಂದು ತಾನು ಮದುವೆಯಾಗುತ್ತಿರೋ ಹುಡುಗಿಯ ಬಗ್ಗೆ ಕೆಲ ಡೀಟೇಲ್ಸ್ ಅನ್ನ ಕೊಟ್ಟಿದ್ದರು. ಸೊ ನಾನು ಪ್ರೀತಿಸಿರೋ ಹುಡುಗಿ ಯಾರು? ಈ ಒಂದು ವಿಡಿಯೋದಲ್ಲಿ ತಮ್ಮ ಪಾರ್ಟ್ನರ್ ನ ಹೆಸರು PQR ಲೆಟರ್ ನಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದರು. ಆದ್ರೆ ನಿನ್ನೆ ಮತ್ತೆ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಹಾಕಿರುವ ನಟ ವಿಕಾಸ್ ಸುತ್ತಯ್ಯ ತಾನ್ ಮದ್ವೆ ಆಗ್ತಿರೋ ಹುಡುಗಿಯ ಬಗ್ಗೆ ಮತ್ತಷ್ಟು ಕ್ಲೂ ಅನ್ನ ಕೊಟ್ಟಿದ್ದು, ಎಲ್ಲರಿಗೂ ವಿಕಾಸ್ ಸುತ್ತಯ್ಯ ಅವರು ಮದುವೆ ಆಗುತ್ತಿರೋ ಹುಡುಗಿ ಆ ನಟಿನೇ ಅಂತ ಮತ್ತಷ್ಟು ಸಂಶಯವನ್ನ ಹೆಚ್ಚು ಮಾಡುವಂತೆ ಮಾಡಿದ್ದಾರೆ. ವೀಕ್ಷಕರೇ, ಕೆಲ ಫ್ಯಾನ್ಸ್ ಅಂತೂ ನಟ ವಿಕಾಸ್ ಸುತ್ತಯ್ಯ ಅಣ್ಣಯ್ಯ ಸೀರಿಯಲ್ ನ ನಟಿಯಾಗಿರುವ ಪಾರು ಪಾತ್ರ ಮಾಡ್ತಿರೋ ನಿಶಾ ಮಿಲನ್ ಅವರನ್ನೇ ಮದುವೆ ಆಗಲಿದ್ದಾರೆ ಅಂತ ಹೇಳ್ತಿದ್ದಾರೆ. ಆದ್ರೆ ವಿಕಾಸ್ ಅವರು ಹೇಳಿರುವ ಪ್ರಕಾರವೇ ತಾನು ಮದುವೆ ಆಗ್ತಿರೋ ಹುಡುಗಿಯ ಹೆಸರು PQR, ಈ 3 ಲೆಟರ್ ನಲ್ಲಿ ಒಂದು ಲೆಟರ್ ನಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದರು. ಇದೀಗ ವಿಕಾಸ್ ಸುತ್ತಯ್ಯ ಅವರು ಕೊಟ್ಟಿರುವ ಎಲ್ಲಾ ಕ್ಲೂಗಳನ್ನ ಲೆಕ್ಕ ಮಾಡಿ ನೋಡಿದ್ರೆ ಇವರು ಮದುವೆ ಆಗ್ತಿರೋ ಹುಡುಗಿ ನಟಿ ರಾಧಾ ಭಗವತಿ ಆಗಿರ್ಬೋದಾ ಅನ್ನುವ ಸಾಕಷ್ಟು ಸಂಶಯಗಳನ್ನ ಉಂಟು ಮಾಡಿದೆ. ವಿಕಾಸ್ ಸುತ್ತಯ್ಯ ಅವರ ಫ್ಯಾನ್ ಪೇಜಸ್ಗಳು ಕೂಡ ಇದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದು, ರಾಧಾ ಭಗವತಿ ಅವರೇ ವಿಕಾಸ್ ಸುತ್ತಯ್ಯ ಅವರಿಗೆ ಜೋಡಿಯಾಗಲಿದ್ದಾರೆ ಅನ್ನುವ ಮಾಹಿತಿಗಳನ್ನ ಕೊಡ್ತಿದ್ದಾರೆ. ವೀಕ್ಷಕರೇ, ನಿಮ್ಗೆ ಇದರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.